ಗುಡ್ ಮಾರ್ನಿಂಗ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಬ್ ವಿತ್ ಅಮ್ಮು. ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೊತೆ. ಅವಳದು ನೆಕ್ಸ್ಟ್ ವೀಕ್ ಮದುವೆ ಇದೆ, 18th and 19th. ಅವಳದು ಬ್ರೈಡ್ ಟು ಬಿ ಮಾಡೋಣ ಅಂತ. ಅವಳು ನನ್ನ ಡಿಗ್ರಿ ಫ್ರೆಂಡು. ಸೊ ಅವಳು ಇಲ್ಲೇ ಮಂಡ್ಯದಲ್ಲೇ ಇರೋದು. ಸೊ ಅವಳು ನನ್ನ ಜೊತೆ ಬಂದು ಜಾಯಿನ್ ಆಗ್ತಾಳೆ. ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಬ್ರೈಡ್ ಟು ಬಿ ಮಾಡಿ ಅವಳು ಬ್ಯಾಚುಲರ್ ಪಾರ್ಟಿನೂ ಕೊಡಿಸ್ತೀನಿ ಅಂತ ಹೇಳಿದ್ದಾಳೆ. ಸೊ ಲೆಟ್ಸಿ ಇವತ್ತಿನ ಡೇ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ. ಮತ್ತು ದೇವಸ್ಥಾನಕ್ಕೂ ಹೋಗಬೇಕು, ಚಾಮುಂಡಿ ಬೆಟ್ಟಕ್ಕೆ. ಇವತ್ತು ಸ್ಯಾಟರ್ಡೇ ಬೇರೆ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ತುಂಬ ರಶ್ ಇರುತ್ತೆ ಸ್ಯಾಟರ್ಡೇ. ನೋಡೋಣ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸೆಲೆಬ್ರೇಟ್ ಮಾಡಿ ವಾಪಸ್ ಬರೋ ಪ್ಲ್ಯಾನ್ ಇದೆ. ಯಾಕೆಂದರೆ ಅವಳದು ಮದುವೆ ಇರೋದ್ರಿಂದ ಅವಳಿಗೆ ಕೆಲಸಗಳು ಜಾಸ್ತಿ ಇರತ್ತಲ್ಲ. ಸೊ ಅದಕ್ಕೆ ಬೇಗ ಬರೋಣ ಅಂತಲೂ ಅಂದ್ಕೊಂಡಿದ್ದೀವಿ. ಲೆಟ್ಸಿ ಇವತ್ತು ಹೆಂಗಿದೆ ಏನೇನು ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆದ್ವಿ. ರಶ್ ಇದೆ, ನೋಡೋಣ ಯಾವ ಬಸ್ ಸಿಗುತ್ತೆ ಆ ಬಸ್ ಹತ್ಕೊಂಡು ಹೋಗಬೇಕು. ಸ್ಟ್ಯಾಂಡಿಂಗ್ ಆದರೂ ಹೋಗಬೇಕು. ಸೊ ಇವಾಗ ಮೈಸೂರಿಗೆ ಬಂದು ರೀಚ್ ಆದ್ವಿ. ನಾವು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಬಂದು ಪಿಕ್ ಮಾಡ್ತಾರೆ ಅವ್ರು ಇವಾಗ. ಸೊ ಲೆಟ್ಸ್ ಗೋ. ಶೋಕಿ ಇದೆಲ್ಲ ಸ್ವಲ್ಪ. ಹಾಯ್ ಮುರಳಿ. ಹಾಯ್ ಅಂದಿದ್ದು ನಾನು, ಥಮ್ಸ್ ಅಪ್ ಅಲ್ಲ. ಆಲ್ಮೋಸ್ಟ್ ಒಂದು 15 minutes ಆಯಿತು. ವೇಟ್ ಮಾಡ್ತಾನೇ ಇದ್ದೀವಿ. ಅವ್ರಿನ್ನ ಬಂದೇ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಇಟ್ಸ್ ಆಲ್ಮೋಸ್ಟ್ 9 o'clock. ಇವಾಗ ನಾವು ಬಂದು ಆಗಲೇ ಹಾಫ್ ಆನ್ ಅವರ್ ಆಯಿತು. ವೇಟ್ ಮಾಡ್ತಾನೇ ಇದ್ದೀವಿ. 2000 years later. ಇವಾಗ ಅಮ್ಮ ಬಂದು ರೀಚ್ ಆದ್ಲು. ಇವಾಗ 9 o'clock ಆಗಿದೆ. 9 o'clock ಆದರೂ ಇನ್ನೂ ನನ್ನ ಫ್ರೆಂಡ್ಸ್ ಬಂದಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದಕ್ಕೋಸ್ಕರ ನಾವು ನಂದಿನಿ ಹತ್ರ ನಿಲ್ಲಿಸಿ ಮಜ್ಜಿಗೆ ಅಥವಾ ಲಸ್ಸಿ ಕುಡಿಯೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಬಾಯಾರಿಕೆ ಆಗ್ತಾಯಿತ್ತು. ನೀರಿದ್ದರೂ ಬಟ್ ಆದರೂ ತಣ್ಣಗೆ ಏನಾದರೂ ಕುಡಿಬೇಕನ್ನಿಸ್ತು. ಸೊ ಅದನ್ನು ಕುಡಿದ್ಬಿಟ್ಟು ಅವ್ರು ಬಂದಮೇಲೆ ಪ್ರೊಸೀಡ್ ಆಗ್ಬೇಕು ಮತ್ತೆ. ಇವಾಗ ಆದಿತ್ಯ ಬಂದ. ಇನ್ನೂ ಒಬ್ಬಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವನು ಬರಬೇಕು. ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ. ಫೈನಲಿ ನಾನು, ಅಮೂಲ್ಯ, ಹರ್ಷಿತಾ, ದೀಕ್ಷಾ, ಆದಿತ್ಯ, ಜೀವನ್ ಮತ್ತು ಮುರಳಿ ಬಂದಿದ್ದೀವಿ. ಕೀರ್ತನಗೋಸ್ಕರ ವೇಟಿಂಗ್. One eternity later. ಕೀರ್ತನ್ ಬಂದ. ಇವಾಗ ನಾವು ಹೊರಟ್ವಿ. ಲೇಟ್ ಆಗಿದೆ. ನೋಡೋಣ ಆದರೆ ದರ್ಶನ ಮಾಡೋಣ. ತುಂಬ ರಶ್ ಇದೆ ಅನಿಸ್ತಾ ಇದೆ. ತುಂಬ ವೆಹಿಕಲ್ಸ್ ಹೋಗ್ತಾ ಇದೆ, 2 wheelers ಮತ್ತು 4 wheelers. ಹೆಂಗಿದೆ ಏನು ಎತ್ತ ನೋಡಿಬಿಟ್ಟು ಡಿಸೈಡ್ ಮಾಡ್ತೀವಿ ದರ್ಶನಕ್ಕೆ ಹೋಗಬೇಕಾ ಏನು ಅಂತ. ಲೆಟ್ಸ್ ಗೋ ಇವಾಗ. ಮೇಲಕ್ಕೆ ಬಂದು ರೀಚ್ ಆದ್ವಿ. ರೀಚ್ ಆಗೋಷ್ಟೇ 11:30 ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು ಇತ್ತು. ದರ್ಶನ ಮಾಡೋಕ್ಕಾಗತ್ತಾ ನೋಡಬೇಕು. ಮೋಸ್ಟ್ ಪ್ರಾಬಬ್ಲಿ ಆಗಲ್ಲ ದರ್ಶನ, ಸಿಕ್ಕಾಪಟ್ಟೆ ರಶ್ ಇರೋ ಕಾರಣ. ಗೋಪುರಕ್ಕೆ ನಮಸ್ಕಾರ ಮಾಡಿ ಹೋಗ್ತೀವಿ. ಅಲ್ಲೇ ಸೈಡಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಒಂದಷ್ಟೊತ್ತು ವಾಪಸ್ ಹೋಗ್ತೀವಿ. ಅದಲ್ಲ ದೇವ್ರಿಗೆ ಪೂಜೆ ಮಾಡೋದು ಬದಲು ಮೇಡಮ್ ಇರೋದು ದರಿದ್ರ ಲೆಕ್ಚರರು ಪಾಪ ಇಂಟರ್ನ್ಶಿಪ್ ಫೈನಲ್ ನಾವಲ್ಲೇ ಬ್ಯಾಕ್ ಸೈಡು ಸ್ಟೆಪ್ಸ್ ಹತ್ರ ಕೂತ್ಕೊಂಡು ಮಾತಾಡಿಕೊಂಡು ಹೋಗೋಣ ಅಂತ ಕೂತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗಿ ನಮ್ಗೆಲ್ರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದಾಳೆ ಇಲ್ಲಿ. ಮದುವೆಗೆ ಹೋಗಿ ಒಳ್ಳೆ ಫುಲ್ ಬ್ಯಾಟಿಂಗ್. ನಾನು ಅದಕ್ಕೆ ಕಾಯ್ತಿರೋದು. ಮೆನು ಒಳಗಡೆದು ಅಷ್ಟೇ ಅಲ್ಲ, ಏನೇನು ಮೆನು ಸ್ವಲ್ಪ ಇವಾಗ ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ಹಾಗೆ ಸಿಕ್ಕಾಪಟ್ಟೆ ಬಿಸಿಲು ಇದ್ದಿದ್ದರಿಂದ ಮಜ್ಜಿಗೆ ಕುಡಿಯೋಣ ಅಂತ. ಇವಾಗ ಆನ್ ದಿ ವೇ ವಾಪಸ್ ಹೋಗ್ತಾ ಇದ್ದೀವಿ. ದರ್ಶನ ಮಾಡೋಕ್ಕಾಗಲಿಲ್ಲ ಅಲ್ಲ. ನಮ್ಮ ಕೀರ್ತನ್ ಸಾಹೇಬ್ರು ಇದ್ದಾರಲ್ಲ, ಅವ್ರು ಹೆಲ್ಮೆಟ್ ಹಾಕಿದ್ರು, ಪೊಲೀಸ್ ಹಿಡಿದು ಬಿಟ್ಟಿದ್ದಾರೆ. ಅದಕ್ಕೆ ನಾವು ಮುಂದೆ ಬಂದು ಏನು ಅಂತ ನೋಡ್ತಾ ಇದ್ದೀವಿ. ಇವಾಗ ನಾವು ಅಮ್ಮು ಮನೆಗೆ ಬಂದ್ವಿ. ಕೂತ್ಕೊಂಡು ಸ್ವಲ್ಪ ಗೇಮ್ಸ್ ಆಡಿ ಆಮೇಲೆ ಹೋಗೋಣ ಅಂತ ಹೋಗ್ತೀವಿ. ಬಾಯ್ ಗಾಯ್ಸ್. ಸೊ ಮನೆ ಒಳಗೆ ಬಂದರೆ ಇಲ್ಲೊಂದು ಬೆಕ್ಕು ಇತ್ತು. ಬೆಕ್ಕನ್ನ ಮಾತಾಡಿಸ್ಕೊಂಡು ಹಾಗೆ ಊನೋ ಕಾರ್ಡ್ಸ್ ಆಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹಾಯ್.
ಹೌದು ಕ್ಯೂಟಾಗಿ ಕೂತಿದೆ. ಹಾಯ್ ಸುಬ್ಬು. ಹಾಕ್ರಪ್ಪ ಸನ್ಸ್ಕ್ರೀನ್ ಬಂತು ಅಯ್ಯೋ ಅಯ್ಯೋ ಅಯ್ಯೋ. One eternity later. ಇವಾಗ ಅವಳ ಮನೆಯಿಂದ ಹೊರಟ್ವಿ. ನಾವು ಕೇಕ್ ತೊಗೊಂಡು ಬ್ರೈಟ್ ಟು ಬಿ ಬ್ಯಾಡ್ಜ್ ತೊಗೊಂಡು ಹೋಗ್ತಾ ಇದ್ದೀವಿ. ಬ್ಲ್ಯಾಕ್ ಪೆಪ್ಪರ್ ಅಂದ್ಕೊಂಡಿದ್ವಿ, ಬ್ಲ್ಯಾಕ್ ಪೆಪ್ಪರ್ ಕ್ಯಾನ್ಸಲ್ ಆಗಿ ಇವಾಗ ನಾವು ಹೋಗ್ತಾ ಇರೋದು ಅಟ್ಮಾಸ್ಫಿಯರ್ಗೆ. ಇನ್ನು 4 ಜನ ಆನ್ ದಿ ವೇ ಇದ್ದಾರೆ. ಇವಾಗ ನಾವು ಬಂದು ಕೂತ್ಕೊಂಡಿದ್ದೀವಿ. ಅಟ್ಮಾಸ್ಫಿಯರ್ ಎಲ್ಲ ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ, ಫೋಟೋಸ್ ಅಂತೂ ಚೆನ್ನಾಗಿ ತೊಗೋಬೋದು. ಗರ್ಲ್ಸ್ಗೆಲ್ಲ ಅದೇ ವೆರಿ ಇಂಪಾರ್ಟೆಂಟ್ ಅಲ್ವಾ, ಸಿಕ್ಕಾಪಟ್ಟೆ ಫೋಟೋಸ್ ತೊಗೋತೀವಿ. ಇಲ್ಲಿ ಆಗಲೇ ಈ 3 ಜನ ಹುಡುಗರು ಮುರಳಿ, ಆದಿತ್ಯ ಮತ್ತು ಜೀವನು ಬ್ಯಾಟಿಂಗ್ ಶುರು ಮಾಡಿಬಿಟ್ಟಿದ್ದಾರೆ. ಬ್ರೈಟ್ ಟು ಬಿ. ಊಟ ಆಯಿತು. ಊಟ ಆದಮೇಲೆ ಫೋಟೋ ಸೆಷನ್ ಮುಗೀತು. ಇವಾಗ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಮತ್ತೆ ನಮ್ಗೇನು ಕೆಲಸ ಇಲ್ಲ ಅಲ್ಲ, ಅದಕ್ಕೆ. ಮಗ ಒಳ್ಳೆ ಕಾನ್ಸ್ಟಿಪೇಷನ್ ಹುಡುಗರಂತೂ ಒಳ್ಳೆ ನಗ್ತೆ ಒಳ್ಳೆ ಮೀನ್ಸ್ ನೋಡ್ತಾರೆ. ಊಟ ಎಲ್ಲ ಮುಗೀತು. ಇವಾಗ ಅಮೂಲ್ಯನ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಬ್ಯಾಗ್ಸ್ ಎಲ್ಲ ಅಲ್ಲಿಟ್ಟು ತೊಗೊಂಡು ಹೊರಡ್ತೀವಿ ನಾವು. ಉಪ್ಪು ಎಲ್ಲ ಇದೆ ಅಷ್ಟೇ. ನೆಕ್ಸ್ಟ್ ವೀಕ್ ಬಾಯ್ ಬಾಯ್ ಇಲ್ಲಿ ಇದೆ ಇನ್ವಿಟು. ಬಾಯ್ ಬಾಯ್. ಅಲ್ಲ ಇಲ್ಲಿ KBC. ಸೊ ಇವಾಗ ನಾನು ಸಬರ್ಗೆ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ ಮುರಳಿ ಹತ್ರ. ಮಂಡ್ಯಗೆ ಹೊರಡಬೇಕು. ಅವಳು ಅವ್ರ ಅಪ್ಪ ಅಮ್ಮನ ಜೊತೆ ಬರ್ತಾಳೆ. ಸೊ ನಾನು ಹೊರಟೆ. ಇವಾಗ ಮಂಡ್ಯಕ್ಕೆ ಬಂದು ರೀಚ್ ಆದೆ. ಇವಾಗ ಗಾಡಿ ಹತ್ರ ಹೋಗಬೇಕು. ಗಾಡಿ ಪಾರ್ಕ್ ಮಾಡಿದೆ. ಸೊ ಗಾಡಿ ತೊಗೊಂಡು ಮನೆಗೆ ಹೋಗಬೇಕು. ಇಟ್ಸ್ ಆಲ್ಮೋಸ್ಟ್ 8:30 ಇವಾಗ. ಬೇಗ ಬೇಗ ಹೋಗಬೇಕು, ಲೇಟ್ ಆಗಿದೆ. ಓಕೆ, ಐ ಆಮ್ ಫೈನಲಿ ಬ್ಯಾಕ್ ಹೋಮ್. ನೆನ್ನೆ ರಾತ್ರಿ ಬಂದೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸೊ ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಈಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಆ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸಿ ಯು ಗೈಸ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.